ತಾರೆ ಕಣ್ಣಿನ ಬಗ್ಗೆ ಮತ್ತು ಪಂಚಕರ್ಮದ ಬಗ್ಗೆ ಟ್ರೀಟ್ಮೆಂಟಿಗಾಗಿ ಬರ್ತಾರೆ. I've been here doing 3 panchakarmas and each time that was fantastic. It's amazing. The family is beautiful. Papaji is gorgeous, and just started the treatment, and I'm here for 4 weeks. ఆయుర్వేదానికి సంబంధించి ఏది ఏ డౌట్స్ ఉన్నా లేకపోతే ఎనీ ట్రీట్మెంట్ కావాలన్నా కానీ ఇక్కడికి కళ్ళు మూసుకుని రావచ్చు. So I'm Harrison Peters and this is Melanie Bonwick. We are from Australia, Queensland. ಲೈಫ್ ಚೇಂಜಸ್ ಎಲ್ಲದ್ರ ಬಗ್ಗೆ ತುಂಬಾ ಚೆನ್ನಾಗಿ ಅಡ್ವೈಸ್ ಕೊಡ್ತಾರೆ ಅಶ್ವಿನ್ ಸರ್. ಸೊ ನಂಗೆ ತುಂಬಾ ಹೆಲ್ಪ್ ಆಗಿದೆ. ಯಾರಿಗೆ ಏನಾದ್ರೂ ಕಣ್ಣಿಂದ ಈ ತರ ಇಶ್ಯೂಸ್ ಇದ್ರೆ ಖಂಡಿತವಾಗ್ಲೂ ಬಂದು ಇಲ್ಲಿ ಡಾಕ್ಟರನ್ನ ಒಂದ್ಸತಿ ಮೀಟ್ ಆಗಿ ಅಂತ ನಾನು ತುಂಬಾ ಜನಕ್ಕೆ ಹೇಳಿದೀನಿ. ಒತ್ತು ಕೊಡುವಂತದ್ದು ಜೀವನ ಶೈಲಿಯನ್ನ ಕರೆಕ್ಟ್ ಮಾಡೋದಕ್ಕೆ, ಅಂದ್ರೆ ಪ್ರಧಾನವಾಗಿ ಔಷಧಿಯೇ ಪ್ರಧಾನ ಅನ್ನುವಂಥದ್ದು ಆಗಬಾರದು ಅನ್ನುವಂಥದ್ದು ನಿಜವಾಗಿಯೂ ಒಂದು ಚಿಕಿತ್ಸೆಯ ಪ್ರಧಾನ ಭಾಗ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ನಮಸ್ಕಾರ, ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ. ಆಯುರ್ವೇದದಲ್ಲಿ ಒಂದು ಮಾತಿದೆ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧಿತೆ. ಅಂದ್ರೆ ನಮ್ಮ ಪೂರ್ವಜನ್ಮದ ಪಾಪಕರ್ಮಗಳೆಲ್ಲ ಈ ಜನ್ಮದಲ್ಲಿ ಕಾಯಿಲೆ ರೂಪದಲ್ಲಿ ನಮ್ಮನ್ನ ಬಾಧಿಸ್ತವೆ ಅಂತ. ಹಾಗಂತ ನಾವು ಸುಮ್ಮನೆ ಇರಕ್ಕಾಗಲ್ಲ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇದೆ. ಅದೇ ರೀತಿ ಪ್ರತಿಯೊಂದು ಕಾಯಿಲೆಗೂ ಟ್ರೀಟ್ಮೆಂಟ್ ಇದ್ದೇ ಇದೆ. ಆದರೆ ನಾವು ಸರಿಯಾದ ಡಾಕ್ಟರ್ನ ಸಂಪರ್ಕ ಮಾಡಿ ಅವರಿಂದ ಸರಿಯಾದ ಮೆಡಿಸಿನ್ ತಗೊಂಡ್ರೆ ಎಂಥ ಕಾಯಿಲೆಗಳನ್ನಾದರೂ ಗುಣಪಡಿಸ್ಕೊಳ್ಬೋದು. ನಾನು ಯಾಕೆ ಈ ಮಾತನ್ನು ಈಗ ಹೇಳ್ತಾ ಇದ್ದೀನಿ ಅಂದರೆ, 6 ತಿಂಗಳ ಹಿಂದೆ ನನಗೆ ಐ ಸ್ಟ್ರೋಕ್ ಆಗಿತ್ತು. ಆವಾಗ ನಾನು ಬೆಂಗಳೂರಲ್ಲಿ ಸುಮಾರು 5 ಹಾಸ್ಪಿಟ್ಲ್ಗಳಲ್ಲಿ ನನ್ನ ಕಣ್ಣನ್ನು ತೋರಿಸಿದ್ದೆ. ಆದರೆ ಎಲ್ಲೂ ನನಗೆ ಸರಿಯಾದ ಪರಿಹಾರ ಸಿಗಲಿಲ್ಲ. ಆವಾಗ ನಾನು ಹರಿಹರಪುರದಲ್ಲಿರೋ ಆರೋಗ್ಯ ನಿಕೇತನ ಅನ್ನೋ ಆಯುರ್ವೇದ ಆಸ್ಪತ್ರೆಯಲ್ಲಿ ತೋರಿಸಿ ಅಲ್ಲಿ ಮೆಡಿಸಿನ್ ತಗೊಂಡ ನಂತರ ನನ್ನ ಕಣ್ಣಿನ ಸಮಸ್ಯೆ ಸಂಪೂರ್ಣ ಬಗೆಹರಿದಿದೆ. ಅವಾಗ ನಾನು ಹೇಳಿದ್ದೆ, ಮುಂದಿನ ವಿಡಿಯೋದಲ್ಲಿ ಆರೋಗ್ಯ ನಿಕೇತನ ಆಯುರ್ವೇದ ಆಸ್ಪತ್ರೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅಂತ. ಬನ್ನಿ ಆ ಆಸ್ಪತ್ರೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈ ಆರೋಗ್ಯ ನಿಕೇತನ ಆಯುರ್ವೇದ ಆಸ್ಪತ್ರೆ ಇರುವುದು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಹರಿಹರಪುರದಲ್ಲಿ. ಮಲೆನಾಡಿನ ರಮಣೀಯ ಪ್ರಕೃತಿ ಸೌಂದರ್ಯದ ನಡುವೆ ಈ ಆರೋಗ್ಯ ನಿಕೇತನ ಆಯುರ್ವೇದ ಆಸ್ಪತ್ರೆ ಹರಿಹರಪುರದಲ್ಲಿ ಪ್ರಾರಂಭವಾಗಿ ಸುಮಾರು 20 ವರ್ಷಗಳೇ ಕಳೆದಿವೆ. ಈ ಆಸ್ಪತ್ರೆಯಲ್ಲಿ ಸುಸಜ್ಜಿತವಾದ ಸುವ್ಯವಸ್ಥಿತವಾದ 20 ಬೆಡ್ಡುಗಳ ವ್ಯವಸ್ಥೆ ಇದೆ. ಇಲ್ಲಿ ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ನೀಡಲಾಗುತ್ತದೆ. ಅದರಲ್ಲೂ ಕಣ್ಣಿನ ಸಮಸ್ಯೆ, ENT ಅಂದರೆ ಕಿವಿ ಮೂಗು ಗಂಟಲಿನ ಸಮಸ್ಯೆಗೂ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಅದಲ್ಲದೆ ಪಂಚಕರ್ಮವನ್ನು ಇಲ್ಲಿ ಮಾಡಲಾಗುತ್ತದೆ. ಇಲ್ಲಿ ಅಡ್ಮಿಟ್ ಆದ ಎಲ್ಲ ರೋಗಿಗಳಿಗೂ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಯೋಗ ಮತ್ತು ಪ್ರಾಣಾಯಾಮವನ್ನು ಹೇಳಿಕೊಡಲಾಗುತ್ತದೆ. ಇಲ್ಲಿ ಅಡ್ಮಿಟ್ ಆದ ಎಲ್ಲ ರೋಗಿಗಳಿಗೂ ಉಪಹಾರ ಮತ್ತು ಊಟದ ವ್ಯವಸ್ಥೆ ಇರುತ್ತದೆ.
ನಂದು ಡಿಗ್ರಿ ಆಗಿದ್ದೆಲ್ಲ ಕೊಪ್ಪದಲ್ಲಿ, ಮತ್ತೆ ನಂದು ಹೈಯರ್ ಡಿಗ್ರಿ ಅಂದ್ರೆ ನಾನು ಮಾಸ್ಟರ್ ಡಿಗ್ರಿ ಮಾಡಿದ್ದು ಇದೆಲ್ಲದನ್ನು ತುಮಕೂರಲ್ಲಿ ಮಾಡಿದ್ದು. ಮತ್ತೆ ಕೇರಳದಲ್ಲಿ ನನ್ನ ಹೈಯರ್ ಸ್ಟಡೀಸ್ ನಾನು ನನ್ನ ಗುರುಗಳ ಹತ್ರ ಇದ್ದಿದ್ದಾಗಿತ್ತು. ಅದು ನಾನು 7 ವರ್ಷ ನನ್ನ ಗುರುಗಳ ಹತ್ರ ಗುರುಕುಲ ಪದ್ಧತಿಯಲ್ಲಿ ಆಯುರ್ವೇದವನ್ನ ಕಲ್ತಿದ್ದಾಗಿತ್ತು. ಗುರುಗಳು ಶ್ರೀ ಒಳ್ಳೂರ್ ಶಂಕರನ್ ನಂಬೂದರಿ ಅಂತ, ಅವ್ರದೊಂದು 400 ವರ್ಷದ್ದು ಟ್ರೆಡಿಷನ್ ಇರುವಂತ ಒಂದು ಇದಿತ್ತು. ಅಲ್ಲಿ ಗುರುಕುಲ ಸಿಸ್ಟಮ್ ಅಲ್ಲಿ ಅವ್ರ ಹತ್ರ ಕಲ್ತಿದ್ದೆ. ಅದಾದ್ಮೇಲೂ ಕೂಡ ನಾನು CRAV ಅಂತ ಒಂದು ಕೋರ್ಸ್ ಇದೆ, ಅದು ಸೆಂಟ್ರಲ್ ಗವರ್ಮೆಂಟ್ ಇಂದ ರಾಷ್ಟ್ರೀಯ ಆಯುರ್ವೇದ ವಿದ್ಯಾಪೀಠ. ಅದರಲ್ಲಿ 400 ಬೆಡ್ ಇಂದು ಆಯುರ್ವೇದ ಹಾಸ್ಪಿಟಲ್ ಇದೆ, ಶ್ರೀಧರಿಯಂ ಅಂತ. ಅಲ್ಲಿ ನನ್ನ ಹೌಸ್ ಸರ್ಜನ್ಸಿನೂ ಅಲ್ಲೇ ಮಾಡಿದಾಗಿತ್ತು. ಮತ್ತೆ ಈ ಕೋರ್ಸ್ ಅಂದ್ರೆ ಅದೊಂದು ರಾಷ್ಟ್ರೀಯ ಆಯುರ್ವೇದ ವಿದ್ಯಾಪೀಠದಿಂದ ಕೋರ್ಸ್, ಗುರು ಶಿಷ್ಯ ಪರಂಪರಾ ಅಂತ ಅದರಲ್ಲೂ ಅದನ್ನು ಕೂಡ ಕೇರಳದಲ್ಲಿ ಮಾಡಿದ್ದೆ. ಸೊ ಅದನ್ನ ಮಾಡಿ ನಾನು ಕರ್ನಾಟಕದಲ್ಲಿ ಈಗ ಪ್ರಾಕ್ಟೀಸ್ ಮಾಡ್ತೇನೆ. ನನ್ನ ಇನ್ನೊಬ್ಬರು ಗುರುಗಳು ವೈದ್ಯ ಎಂ ಪ್ರಸಾದ್ ಅಂತ ಹೇಳ್ಬಿಟ್ಟು, ಅವರು ಒಬ್ರು ಡಾಕ್ಟರ್ ಇದ್ದಾರೆ, ತುಂಬಾ ಆಯುರ್ವೇದದ್ದು ಒಂದು ಲೆಜೆಂಡ್. ಅವ್ರ ಹತ್ರ ನಾನು ಅವ್ರದ್ದು ಸ್ಟೂಡೆಂಟ್ ಆಗಿ 22 ವರ್ಷದಿಂದ ಅವ್ರ ಸ್ಟೂಡೆಂಟ್. ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ 19ನೇ ವರ್ಷದಿಂದ ನಮ್ಮ ಆಸ್ಪತ್ರೆ ಇಲ್ಲಿ ಹರಿಹರಪುರದಲ್ಲಿ. ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿ 18 ವರ್ಷ ಆಯ್ತು. 2007 ಫೆಬ್ರವರಿಯಲ್ಲಿ ಶುರು ಮಾಡಿದ್ದೆ. ಅಲ್ಲಿವರೆಗೆ ಮಗ ಕೇರಳದಲ್ಲಿ ಪಾಯಿಂಟಲ್ಲಿದ್ದ ಮತ್ತು ಟ್ರೆಡಿಷನಲ್ ಆಗಿ ಗುರುಗಳ ಹತ್ರನೂ ಕಲಿತಾ ಇದ್ದ. ಇಲ್ಲಿ ಐ ಸ್ಪೆಷಲೈಸೇಷನ್ ಪ್ಲಸ್ ಪಂಚಕರ್ಮ ಇವುಗಳನ್ನ ಮಾಡ್ತಾನೆ. ಈ ಆಸ್ಪತ್ರೆಗೆ ಸುಮಾರು ದೇಶಗಳಿಂದ ಮತ್ತು ಇಂಡಿಯಾದ ಎಲ್ಲ ಮೂಲೆಗಳಿಂದ ಜನ ಬರ್ತಾರೆ. ಕಣ್ಣಿನ ಬಗ್ಗೆ ಮತ್ತು ಪಂಚಕರ್ಮದ ಬಗ್ಗೆ ಟ್ರೀಟ್ಮೆಂಟಿಗಾಗಿ ಬರ್ತಾರೆ. ಹೊರದೇಶಗಳಿಂದ ಅಂತಂದ್ರೆ ಆಸ್ಟ್ರೇಲಿಯಾ, US, ಫ್ರಾನ್ಸ್, ಇಟಲಿ ಮತ್ತೆ ಇಂಗ್ಲೆಂಡ್, ಜಪಾನ್, ಚೈನಾ ಎಲ್ಲ ಕಡೆಯಿಂದ ಬರ್ತಾರೆ. Hello, my name is Philip. I'm coming from Paris, France, and I've been here for 3 years now. Each time I'm coming around October and November. This is for me the best time to come, as it's becoming to be freezing in France. It's fantastic to be here. So I've been here doing 3 panchakarmas, and each time that was a fantastic experience. So my name is Nadine. I'm from France, but I live in Queensland. And a good friend of mine told me about the place, and I used to do yoga, and I've been wanting to come to an ashram to do a panchakarma for a long time. And I've been highly recommended this place with Dr. Ashwin. And yeah, I came 2 days ago, and I love the place. Like, the doctor is amazing, the family is beautiful, Papaji is gorgeous, and yeah, just started the treatment, and I'm here for 4 weeks, and all the staff is, yeah, it's an amazing place. నా పేరు అరుణ్, మా అబ్బాయి దివిత్. మేము ఇక్కడ ఫస్ట్ టైం వచ్చాము, బట్ దీనికంటే ముందు చాలా మంది ఇక్కడికి వచ్చి వాళ్ళ ఎక్స్పీరియన్స్ షేర్ చేసుకున్న తర్వాత మేము కూడా ఒకసారి వచ్చి జనరల్ మెయింటెనెన్స్ కోసం వచ్చి చూద్దాము ఎలా ఉంది ట్రీట్మెంట్స్ అన్ని. సో ఎక్స్పీరియన్స్ సో ఫార్ వెరీ వెరీ గుడ్. సో ఇక్కడికి మేము టోటల్ ఫ్యామిలీతో వచ్చాము. సో ఒక స్పెసిఫిక్ కండిషన్ కాకుండా ఓవరాల్ గా
అన్ని పంచకర్మ ట్రీట్మెంట్స్ ఎలా ఉంటాయి వాటి గురించి ఒకసారి ఎక్స్పీరియన్స్ చేసిన తర్వాత మనకి ఏది పర్ఫెక్ట్ గా సూట్ అయితే దానికోసం నెక్స్ట్ టైం స్పెసిఫిక్ గా రావాలనేది. ఇక్కడ చాలా మంది వచ్చిన తర్వాత ఇక్కడ చాలా మంది ఫారినర్స్ కూడా చాలా సంవత్సరాల నుంచి రిపీటెడ్ గా వస్తున్నారు అని చెప్పి తెలిసింది. సో డాక్టర్ చాలా కేరింగ్, ఆయన ఓపిక్ గా మన ప్రాబ్లం మొత్తం విని ట్రీట్మెంట్ సజెస్ట్ చేస్తారు. సో డెఫినెట్ గా మీకు ఎనీ ఆయుర్వేదానికి సంబంధించి ఏ డౌట్స్ ఉన్నా లేకపోతే ఎనీ ట్రీట్మెంట్ కావాలన్నా కానీ ఇక్కడికి కళ్ళు మూసుకుని రావచ్చు. So, I'm Harrison Peters, and this is Melanie Bonwick. We are from Australia, Queensland. We first found out about this hospital through Mel's mum, and she's been coming here for a few years for healing, and we thought we'll come along and get some healing because we've been a little bit unwell, and our experience here has been incredible. So healing. Dr. Ashwin is super knowledgeable and super caring. Baba G, Dr. Ashwin's dad, is a sweet man. And yeah, do you have anything to add? That's okay, I might pick it up. What about your treatments? Oh yeah, treatments. So I had a L4, L5, S1 bulging disc, and I'd been suffering with that for many, many years. And since I've been here, I've had almost no pain, and the healing has been incredible. And I feel like I've been searching for years and years to find a treatment, and I finally have, and I'm really happy about it. And yeah, I feel like there's a lot of healing in India compared to over West. They do things differently here. They're more like grassroots and more authentic. So, especially this place, yeah. But yeah, I'll give you the mic. My name is Melanie, as Harry said, and I am here because I'm recovering from a chronic illness that I've had for the last year. And yeah, kind of similar to Harry, I've been to many different specialists and doctors and tried so many different modalities. And this is the first place where I felt like they just really understand what's going on, and yeah, are actually really listening to the body and tailoring it individually to the body, the whole treatment process, versus just giving you kind of a one size fits all for it. So yeah, it's very, very real, very authentic, and it's a very healing place. And everyone who comes here is so beautiful. So yeah, it's an amazing experience, and yeah, amazing to also just completely rest and surrender and have that stillness while you're healing. A herb, a rose. There's roses in the garden. And a little bit about it. ನಮಸ್ತೆ, ನನ್ನ ಹೆಸರು ವಿಭಾ ಅಂತ. ನಾನು ಬೆಂಗಳೂರಿಂದ ಬಂದಿರೋದು. ಸೊ ನಾನಿವಾಗ ಇಲ್ಲಿ ಆರೋಗ್ಯ ನಿಕೇತನಕ್ಕೆ ಆಲ್ಮೋಸ್ಟ್ 4 years ಇಂದ ಬರ್ತಾ ಇದ್ದೀನಿ. ನಂದು ಇಶ್ಯೂ ಏನಂದ್ರೆ ಕೆರಟೋಕೋನಸ್ ಅಂತ ಒಂದು ಡಯಾಗ್ನೈಸ್ ಮಾಡಿದ್ರು. ಅದರಲ್ಲಿ ಕಾರ್ನಿಯಾ ಸ್ಪೆರಿಕಲ್ ಇರೋ ಬದಲು ಕೋನಿಕಲ್ ಆಗತ್ತೆ. ಸೊ ಅದರಿಂದ ನನಗೆ ಲೆಫ್ಟ್ ಐ ಎಲ್ಲ ಆಲ್ಮೋಸ್ಟ್ 10 years ಬ್ಯಾಕ್ ಒಂದು ಸರ್ಜರಿ ಆಗಿತ್ತು. ಆ ಸರ್ಜರಿ ಆದಮೇಲೆ ಇಂಪ್ರೂವ್ಮೆಂಟ್ ಇರತ್ತೆ ಅಂತ ಹೇಳಿದ್ರು, ಬಟ್ ಲೆಫ್ಟ್ ಐ ಆಲ್ಮೋಸ್ಟ್ ಏನು ಇಂಪ್ರೂವ್ಮೆಂಟ್ ಆಗಲಿಲ್ಲ. ಆ್ಯಂಡ್ ನಂಗೆ ಲೆಫ್ಟ್ ಐಯಲ್ಲಿ ವಿಷನ್ ಕಂಪ್ಲೀಟ್ಲಿ 0 ಅಂತಲೇ ಹೇಳ್ಬೋದು. ಸೊ ಒಂದು 4 years ಬ್ಯಾಕ್ ರೈಟ್ ಐಯಲ್ಲೂ ಅದೇ ಡಯಾಗ್ನೈಸ್ ಮಾಡಿದ್ರು. ಬೆಂಗಳೂರಲ್ಲಿ ಸುಮಾರು ಹಾಸ್ಪಿಟಲ್ಸ್ಗೆ ಹೋಗಿದ್ದೆ, ಆ್ಯಂಡ್ 4 years ಬ್ಯಾಕ್ ಹೇಳಿದ್ರು ರೈಟ್ ಐಗೂ ಇದೇ ಸರ್ಜರಿ ಆಗಬೇಕು ಅಂತ. ಸೊ ಅದಾದ್ಮೇಲೆ ನನಗೆ ಸರ್ಜರಿ ಮಾಡ್ಕೊಳಕ್ ಸ್ವಲ್ಪ ಟೆನ್ಷನ್ ಆಯ್ತು, 2 ಕಣ್ಣು ಹಿಂಗಾದ್ರೆ ಏನಪ್ಪ ಅಂತ. ಸೊ ಅಶ್ವಿನ್ ಡಾಕ್ಟರ್ ಬಗ್ಗೆ ನಮ್ಮ ರಿಲೇಷನ್ ಇಂದ ಕೇಳ್ಪಟ್ಟೆ, ಆಮೇಲೆ ಇಲ್ಲಿ ಬಂದೆ. ಸೊ 4 years ಇಂದ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ 1 ವರ್ಷದಲ್ಲಿ 2 ಸತಿ ಬರಬೇಕು. 2 weeks ಟ್ರೀಟ್ಮೆಂಟ್ ಅದು. 4 years ಇಂದ ಅವರು ಮತ್ತೆ ದೇವ್ರ ದಯದಿಂದ ನನ್ನ ರೈಟ್ ಐ ಆಲ್ಮೋಸ್ಟ್ ಸ್ಟೇಬಲ್ ಇದೆ.
ಆಮೇಲೆ ಅವ್ರು ಹೇಳ್ತಾ ಇದಾರೆ ಇನ್ನೂ ಇಂಪ್ರೂವ್ಮೆಂಟ್ ಆಗತ್ತೆ ಅಂತ. ಅದ್ರ ಜೊತೆ ತುಂಬಾ ಆಹಾರ ಮತ್ತೆ ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲದ್ರ ಬಗ್ಗೆ ತುಂಬಾ ಚೆನ್ನಾಗಿ ಅಡ್ವೈಸ್ ಕೊಡ್ತಾರೆ ಅಶ್ವಿನ್ ಸರ್. ಸೊ ನಂಗೆ ತುಂಬಾ ಹೆಲ್ಪ್ ಆಗಿದೆ. ಯಾರಿಗೆ ಏನಾದ್ರೂ ಕಣ್ಣಿಂದ ಈ ತರ ಇಶ್ಯೂಸ್ ಇದ್ರೆ ಖಂಡಿತವಾಗ್ಲೂ ಬಂದು ಇಲ್ಲಿ ಡಾಕ್ಟರ್ ಅನ್ನು ಒಂದ್ಸತಿ ಮೀಟ್ ಆಗಿ ಅಂತ ನಾನು ತುಂಬಾ ಜನಕ್ಕೆ ಹೇಳಿದೀನಿ. ಅಂಡ್ ಇದನ್ನು ಸ್ಪ್ರೆಡ್ ಮಾಡ್ಬೇಕು, ಎಲ್ಲರಿಗೂ ಒಳ್ಳೇದಾಗ್ಬೇಕು. ಸರ್ಜರಿ ಈ ತರ ಮಾಡಿಸ್ಕೊಂಡು ಪೇನ್ ತಿನ್ನೋ ಬದಲು ಇಲ್ಲಿ ಖಂಡಿತ ಬನ್ನಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಡಾಕ್ಟರು ಮತ್ತೆ ಇಲ್ಲಿರೋರು ಎಲ್ಲ ತುಂಬಾ ಹೆಲ್ಪ್ಫುಲ್ಲು. ಏನೇ ಕ್ವೆಶನ್ಸ್ ಇದ್ರು ಎಲ್ಲದಕ್ಕೂ ತುಂಬಾ ಸಹಾಯ ಮಾಡ್ತಾರೆ. ಈ ಎನ್ವೈರನ್ಮೆಂಟ್ ಒಂಥರ ಹೀಲಿಂಗ್ ಆಗಿದೆ. ಇಲ್ಲಿ ಎಲ್ಲಾ ತರದವರು ಬರ್ತಾರೆ. ಅಂದ್ರೆ ನನ್ನ ಸ್ಪೆಷಾಲಿಟಿ ನಾನು ಪಂಚಕರ್ಮ ಮತ್ತೆ ಜನರಲ್ ಮೆಡಿಸಿನ್ ಅಂತ ಆಯುರ್ವೇದದಾಗತ್ತೆ. ಅದು ಮತ್ತೆ ನೇತ್ರ ಕಣ್ಣಿಂದ ಇದ್ರಲ್ಲಿ ಜಾಸ್ತಿ ಇಲ್ಲಿ ಜನ ಬರ್ತಾರೆ. ಮತ್ತೆ ಬೇರೆ ಎಲ್ಲ ತರದ್ದು ಅಂದ್ರೆ ಜಾಯಿಂಟ್ ಪೈನು ಅಥವಾ ನರದ ತೊಂದರೆಗಳು, ಗ್ಯಾಸ್ಟ್ರೈಟಿಸ್, ಹೊಟ್ಟೆಯ ಸಮಸ್ಯೆಗಳು, ಮತ್ತೆ ಅದೇ ತರದಲ್ಲಿ ಚರ್ಮದ ತೊಂದರೆಗಳು, ಮತ್ತೆ ಅನೇಕ ತರದ್ದು ಈಗಿನ ಕಾಲದಲ್ಲಿ ಕಾಡ್ತಿರುವಂತ ಆಟೋ ಇಮ್ಯೂನ್ ತೊಂದರೆಗಳು, ಹೃದಯ ಸಂಬಂಧಿ, ಇವೆಲ್ಲದಕ್ಕೂ ಕಾರಣ ಆಗಿರುವಂತ ಮನುಷ್ಯನ ಜೀವನ ಶೈಲಿ. ಒತ್ತು ಕೊಡುವಂತದ್ದು ಜೀವನ ಶೈಲಿಯನ್ನ ಕರೆಕ್ಟ್ ಮಾಡೋದಕ್ಕೆ. ಅಂದ್ರೆ ಪ್ರಧಾನವಾಗಿ ಔಷಧಿಯ ಪ್ರಧಾನ ಅನ್ನುವಂಥದ್ದು ಆಗಬಾರದು ಅನ್ನುವಂಥದ್ದು ನಿಜವಾಗಿಯೂ ಒಂದು ಚಿಕಿತ್ಸೆಯ ಪ್ರಧಾನ ಭಾಗ. ಮನುಷ್ಯನಿಗೆ ರೋಗ ಬರ್ತಾ ಇದೆ, ರೋಗ ಬರ್ತಿರುವಂತದ್ದಕ್ಕೆ ಕಾರಣವನ್ನು ಕಂಡುಹಿಡಿಬೇಕು. ತತ್ಕಾಲದ ಕಾರಣ ಮತ್ತೆ ದೀರ್ಘಕಾಲದ ಕಾರಣಗಳನ್ನ ಎರಡನ್ನೂ ಕಂಡುಹಿಡಿದು ಅದು ಆ ಕಾರಣವನ್ನ ಯಾರು ಅನುಭವಿಸ್ತಿದಾರೋ ಅವರಿಗೆ ಅದನ್ನ ಅರ್ಥ ಆಗುವ ರೀತಿಯಲ್ಲಿ ಅವರಿಗೆ ಹೇಳಿ ತಿಳಿದ ಮೇಲೆ ಯಾರು ತಪ್ಪು ಮಾಡಕ್ ಹೋಗಲ್ಲ. ಇನ್ಫಾರ್ಮೇಶನ್ ಪಾಸ್ ಮಾಡಿದ್ರೆ ಜನಗಳು ಅದನ್ನ ಈ ಕಿವಿಲ್ ಕೇಳಿ ಇಲ್ಲಿ ಬಿಡ್ತಾರೆ, ಅಥವಾ ಜಾಸ್ತಿ ಈ ತರದಲ್ಲಿ ಮಾಡಿ ಅಂತ ಹೇಳಿ ಡಾಕ್ಟರ್ಗೆ ಬೈತಾ ಹೋಗ್ತಾರೆ ಅಥವಾ ಆ ಪದ್ಧತಿಗೆ ಬೈತಾರೆ. ಅರ್ಥ ಆದ್ಮೇಲೆ ಯಾರಿಗೂ ಡಾಕ್ಟರಿಗೂ ಪಥ್ಯ ಬೇಡ, ಆ ಪದ್ಧತಿಗೂ ಕೂಡ ಪಥ್ಯ ಬೇಕಾಗಲ್ಲ. ನನಗೆ ಈ ತೊಂದರೆ ಕಾರಣ ಆಗಿರೋದು ಈ ತೊಂದರೆಯಿಂದ ಈ ತೊಂದರೆಗೆ ಈ ಕಾರಣದಿಂದ ಬರ್ತಿದೆ ಅಂತ ಆದ್ರೆ ಆ ಕಾರಣವನ್ನು ಫಸ್ಟ್ ಬಿಡೋದು ನಿಧಾನ ಪರಿವರ್ಜನೆ ಅಂತಿರತ್ತೆ. ಅದೇ ಪ್ರಧಾನ ಚಿಕಿತ್ಸೆ. ಅದರ ನಂತರ ಒಳಗಡೆ ಆಗಿರೋ ವ್ಯತ್ಯಾಸವನ್ನ ಕರೆಕ್ಷನ್ ಮಾಡೋದಕ್ಕೆ ಔಷಧಿ, ಉಪಚಾರಗಳು, ಚಿಕಿತ್ಸೆಗಳೆಲ್ಲ ಬರುತ್ತೆ. ಪ್ರಧಾನ ಕಾರಣವನ್ನೇ ಬಿಡದೆ ಔಷಧಿಯನ್ನ ಸೇವನೆ ಮಾಡಿದ್ರೆ ಒಂದು ರೋಗ ಹೋಗಿ ಇನ್ನೊಂದು ರೋಗ ಬರೋದು, ಕಾಂಪ್ಲಿಕೇಟೆಡ್ ಆಗಿರೋ ರೋಗ ಬರೋದು, ಒಬ್ಬರು ಡಾಕ್ಟರ್ನ ಮುಗಿಸಿ ಇನ್ನೊಬ್ಬರು ಡಾಕ್ಟರ್ ಹತ್ರ ಹೋಗೋದು. ಅದೇ ತರದಲ್ಲಿ ಎಂಡ್ಲೆಸ್ ಆಗಿ ಒಂದು ಮೆಡಿಕಲ್ ಫೆಟರ್ನಿಟಿಗೆ ಒಂದು ಪರ್ಮನೆಂಟ್ ಆಗಿರುವಂತ ಕಸ್ಟಮರ್ ಆಗುವಂತ ಸಾಧ್ಯತೆಗಳು ಈಗಿನ ಕಾಲದಲ್ಲಿ ಜಾಸ್ತಿ ಆಗ್ತಿದೆ. ಸೊ ಮೂಲದಲ್ಲಿ ಎಲ್ಲಿರ್ಬೇಕು ಅಂತ ಹೇಳಿದ್ರೆ ಜೀವನ ಪದ್ಧತಿ ಅನ್ನೋದನ್ನ ಈ ನಮ್ದು ಸಂಪ್ರದಾಯ ಟ್ರೆಡಿಷನ್ ಅನ್ನುವಂಥದ್ದು ಅದ್ಭುತ ವಿಜ್ಞಾನ. ಯಾವ ಸಮಾಜ ಟ್ರೆಡಿಷನ್ ಅನ್ನ ಫಾಲೋ ಮಾಡೋದಿಲ್ವೋ, ಅದಕ್ಕೆ ಮರ್ಯಾದೆ ಕೊಡೋದಿಲ್ವೋ ಅಂತ ಸಮಾಜ ತುಂಬಾ ಕಷ್ಟಗಳನ್ನ ಅನುಭವಿಸುತ್ತೆ ಅನ್ನೋದಂತೂ ಸತ್ಯ. ಆ ಕಾಲದಲ್ಲಿದ್ದ ಕೆಲವೊಂದು ಬೇಡದೇ ಇರುವಂತದನ್ನ ಬಿಟ್ಟು ವಿಜ್ಞಾನವನ್ನ ಸ್ವೀಕರಿಸಿ ನಾವು ಮುಂದುವರಿಬೇಕು. ಹಿಂದಿನ ಕಾಲದಲ್ಲಿ ಇದ್ದಿದ್ದು ವಿಜ್ಞಾನವನ್ನು ನಾವು ಕಟ್ಟುಪಾಡನ್ನು ಬಿಡೋಷ್ಟೊತ್ತಿಗೆ ಆ ಟ್ರೆಡಿಷನ್ ಅಲ್ಲಿ ಯಾವುದೋ ಒಂದಷ್ಟು ಬೇಡದೇ ಇದ್ದಿದ್ದು ಆ ಸಂದರ್ಭದಲ್ಲಿ ಇದ್ದಿದ್ದನ್ನ ಅದನ್ನ ಬೈದು ನಾವು ವಿಜ್ಞಾನವನ್ನೇ ಬಿಡ್ತಿರೋದು ನಮ್ದು ಈಗಿನ ಕಾಲದ ದೌರ್ಭಾಗ್ಯ. ಸೊ ಆ ತರದಲ್ಲಿ ಆಗದೆ ವಿಜ್ಞಾನವನ್ನು ಸ್ವೀಕರಿಸಿ ನಾವು ಮುಂದುವರೆದ್ರೆ ಮನುಷ್ಯನಿಗೆ ತೊಂದರೆಗಳು ಕಡಿಮೆ ಅಂತ ಒಂದು ಸೇಯಿಂಗ್ ಇದೆ. ಏನಂತ ಹೇಳಿದ್ರೆ ನಾವು ಬೇರೆಯವ್ರು ಮಾಡಿದ ತಪ್ಪಿಂದನು ನಾವು ಕಲಿತಾ ಹೋಗ್ಬೇಕು. ಯಾಕಂತ ಹೇಳಿದ್ರೆ ಎಲ್ಲಾ ತಪ್ಪು ನಾನೇ ಮಾಡ್ಬಿಟ್ಟು ಕಲ್ತ್ಕೊಂಡು ಹೋಗಕ್ ಆಗೋದಿಲ್ಲ. ಸೊ ಯು ಲರ್ನ್ ಫ್ರಮ್ ದ ಮಿಸ್ಟೇಕ್ಸ್ ಆಫ್ ದ ಅದರ್ಸ್. ಸೊ ಆ ತರದಲ್ಲಿ ಆಯ್ತು ಅಂತ ಹೇಳಿದ್ರೆ ಕಷ್ಟಗಳು ಕಡಿಮೆ ಇರುತ್ತೆ. ಅದು ನಮ್ ಟ್ರೆಡಿಷನಲ್ ಆಗಿ ಪಾಸ್ ಆಗಿ ಬಂದಿರುವಂತದ್ದಿದೆ. ಸೊ ಅಂತ ಇದನ್ನ ನಮ್ಮ ಆಯುರ್ವೇದ ವಿಜ್ಞಾನದಲ್ಲಿ ಸಹಸ್ರಾರು ವರ್ಷಗಳಿಂದ ಡಾಕ್ಯುಮೆಂಟ್ ಮಾಡಿ ಅದರಲ್ಲಿರುವಂತ ಅತಿ ಸೂಕ್ಷ್ಮವಾಗಿರುವಂತ ಜೀವನ ಸೂತ್ರಗಳನ್ನ ಶರೀರದಲ್ಲಿಯೂ ಮನಸ್ಸಿನಲ್ಲಿಯೂ ಸಾಮಾಜಿಕವಾಗಿಯೂ ಮನುಷ್ಯನಿಗೆ ತೊಂದರೆಗಳು ಬರದ ರೀತಿಯಲ್ಲಿ ಆರೋಗ್ಯವನ್ನ ಚೆನ್ನಾಗಿ ಉಳಿಸ್ಕೊಳ್ಳೋದಲ್ಲಿಯೂ ಮತ್ತು ಉತ್ಕೃಷ್ಟವಾದ ಜೀವನದ ಧ್ಯೇಯವನ್ನು ಸಾಧಿಸಲು ಇರುವಂತ ಒಂದು ಪದ್ಧತಿ ಆಯುರ್ವೇದದ್ದು ಒಂದು ಜೀವನ ಪದ್ಧತಿ. ದಟ್ಸ್ ವೈ ಆಯುರ್ವೇದ ಇಟ್ಸ್ ನಾಟ್ ಜಸ್ಟ್ ಎ ಮೆಡಿಕಲ್ ಸೈನ್ಸ್, ಇಟ್ಸ್ ಎ ಸೈನ್ಸ್ ಆಫ್ ಲೈಫ್ ಅಂತ. ಸೊ ಈ ಎಲ್ಲ ಕಾರಣಗಳಿಂದ ಆಯುರ್ವೇದ ಆ ತರದಲ್ಲಿದೆ. ಸೊ ಇದನ್ನೆಲ್ಲ ಸ್ವೀಕಾರ ಮಾಡಿದ್ರೆ ಯಾಕೆ ಮನುಷ್ಯನಿಗೆ ತೊಂದರೆಗಳು ಬರ್ತವೆ? ಯಾಕೆ ಇಷ್ಟೊಂದು ಆಸ್ಪತ್ರೆಗಳು ಬೇಕು? ಆಸ್ಪತ್ರೆಗಳೇ ಕಡಿಮೆಯಾಗಿ ಹೋಗ್ಬಿಡ್ತವೆ. ಎಲ್ಲಾ ಕಡೆ ಆಸ್ಪತ್ರೆ ಬೇಕು ಅಂತ ಹೇಳುವಂತ ಸಂದರ್ಭವೇ ಬರೋದಿಲ್ಲ. ಉತ್ತಮವಾಗಿರುವಂತ ವೈದ್ಯಕೀಯ ವಿಜ್ಞಾನವಿರುವಂತ ಸಂದರ್ಭವಾದರೆ ಅತ್ಯಂತ ಕಡಿಮೆ ಇರುವಂತ ಆಸ್ಪತ್ರೆಗಳಿರುವಂತ ಒಂದು ಸಂದರ್ಭ ಇದ್ರೆ
ದಟ್ ಈಸ್ ದ ಬೆಸ್ಟ್ ಮೆಡಿಕಲ್ ಸೈನ್ಸ್ ಅಂತ. ಎಲ್ಲಾ ಕಡೆಯೂ ಆಸ್ಪತ್ರೆಯೇ ತುಂಬಿ ಇಷ್ಟು ಡಾಕ್ಟರ್ ಇದ್ರೂ ಕೂಡ ಸಾಲದು ಅಂತ ಹೇಳುವಂತದ್ದಾದ್ರೆ ನಾವು 2 ಸತಿ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಆರೋಗ್ಯವನ್ನ ನಾವು ಆಸ್ಪತ್ರೆಯಲ್ಲಿ ಕಾರಣಕ್ಕೆ ಪ್ರಯತ್ನ ಮಾಡ್ತಿದೀವಿ. ನಮ್ಮ ಮನೆಯೇ ಆಸ್ಪತ್ರೆ ಅಥವಾ ಎಲ್ಲಾ ನಾವು ಮಾತಾಡುವಂತದ್ದು ನಾವು ದಿನನಿತ್ಯ ಉಪಯೋಗಿಸಬೇಕಾಗಿದ್ದ ಆಹಾರವೇ ಔಷಧಿ ಆಗಿಲ್ಲದ ಈ ಕಾರಣದಿಂದಾಗಿ ಆಸ್ಪತ್ರೆಯಲ್ಲಿ ಆರೋಗ್ಯ ಹುಡುಕುವಂತದ್ದಾಗ್ತಿದೆ. ಸೊ ವಿ ಹ್ಯಾವ್ ಟು ಥಿಂಕ್ ಟ್ವೈಸ್. ಏನೋ ವ್ಯತ್ಯಾಸ ಇದೆ, ಅಲ್ಲಿ ಸರಿ ಮಾಡ್ಕೊಬೇಕು ಅನ್ನುವಂಥದ್ದು ಒಂದು ಕ್ಲೂ ಕೊಡ್ತಿರುವಂತದ್ದು ಸಂದರ್ಭ. ಸೊ ಅದನ್ನ ನಾವು ಅರ್ಥಕೊಳ್ಳೋದಕ್ಕೆ ಮಾಡ್ಬೇಕು ಪ್ರಯತ್ನ ಅಂತ. पूज्याय राघवेन्द्राय सत्यधर्मरताय च ಇದೇ ರೀತಿ ಇನ್ನೂ ಹೆಚ್ಚು ವಿಷಯವನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.